ಕೆಲಸ ಆಗ್ತಿತ್ತಪ್ಪ ಅಂದ್ರೆ ಸರಳಾಗಿ ಕಲ್ಲು ಮೇಲೆ ಗುಡಿಯ ಪವಾಡ ನೋಡ್ರಿ. ಕಾಯಿ ಓಡಿಸ್ಬೇಕು ಬರ್ರಿ, ಕಾಯಿ ಓಡಿಸೋಣ. ಇಲ್ಲೆಲ್ಲ ಉಳ್ಕೊಳಕ್ಕೆ ಜಾಗ ನೋಡ್ರಿ. ರೈಲ್ವೆ ಸ್ಟೇಷನ್ ಭಾಳ ದೂರ ಇಲ್ರಿ, ಇಲ್ಲಿಂದ ಭಾಳ ದೂರ 40 ಕಿಲೋಮೀಟರ್ ಅಷ್ಟೇ. ಈ ತೇರು ನೋಡ್ರಿ ಇದು. ನೋಡ್ರಿ ಫ್ರೆಂಡ್ಸ್, ಕಾಯಿ ಅಂತ ಓಡಿಸಿದೆ ಏನು ನೆನ್ಸ್ಕೊಂಡಿರ್ತೀರಿ, ಅದು ಆಗುತ್ತಂತೆ ನೋಡಿ ಫ್ರೆಂಡ್ಸ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ಇವಾಗ ಎಲ್ಲಿ ಬಂದಿನಪ್ಪ ಅಂದ್ರೆ ನಾ ಇವಾಗ ಹೊಸಪೇಟೆಗೆ ಬಂದೀನಿ ನೋಡ್ರಿ ಫ್ರೆಂಡ್ಸ್. ಹುಲಿಗೆಮ್ಮಗೆ ಬಂದೀನಿ ನೋಡ್ರಿ, ಇಲ್ಲಿ ಹೊಸಪೇಟೆ ಹುಲಿಗೆಮ್ಮಗೆ. ಬರ್ರಿ ಈ ಬ್ಲಾಗ್ ಹೊಸಪೇಟೆ ಹುಲಿಗೆಮ್ಮಗೆ ಹೋಗೋದಾಗಿರುತ್ತೆ. ಬರ್ರಿ ಒಳಗೆ ಹೋಗಿ ತೋರಿಸ್ತೀನಿ ಏನಾಯ್ತೀನಿ. ಬರ್ರಿ ಒಳಗೆ ಹೋಗಿ ನೋಡ್ರಿ ಫ್ರೆಂಡ್ಸ್. ಎಂಟ್ರೆನ್ಸ್ ಈ ಥರ ಕಮಾನ್ ಅದ. ಈ ಕಮಾನಿಂದ ಒಳಗೆ ಹೋಗ್ಬೇಕು ನೋಡ್ರಿ. ಇಲ್ಲಿ ಜಾತ್ರೆ ಒಳಗೆ ಭಾಳ ಗದ್ಲಿರುತ್ತ್ರಿ. ಈ ಕಡೆ ಬೈಕ್ ಸತ್ಯಕ್ಕೆ ಹೋಗಕ್ಕೆ ಜಾಗ ಇರಲ್ಲ. ಇಲ್ಲಿ ಬಂದ್ರಪ್ಪ ಅಂತಂದ್ರೆ ಹುಷಾರಾಗಿರ್ಬೇಕು ನೋಡ್ರಿ. ಬಂಗಾರ ಹಿಂಗಾರ ಹಾಕೊಂಡಿದ್ದಪ್ಪ ಅಂದ್ರೆ ಕಳ್ಳರು ಜಾಸ್ತಿ ಇರ್ತಾರ ನೋಡ್ರಿ. ಇವೆಲ್ಲ ಅಂಗಡಿ ಅದು ಹೆಂಗೆ ಹಾಕಿದ್ದಾರೆ. ಬೈಕ್ ಹೋಗಕ್ಕೆ ಸೈಡಿಗೆ ಐತಿ. ಇಲ್ಲೆಲ್ಲ ಸುತ್ತಮುತ್ತಲು ಅಂಗಡಿ ಭರ್ಜರಿ ಹಾಕ್ಯಾರ ನೋಡ್ರಿ. ಅಲ್ಲಿ ಕಾಣಕತ್ತದಲ್ರಿ ಅದೇ ಗುಡಿ ನೋಡ್ರಿ ಫ್ರೆಂಡ್ಸ್. ನಾ ಈಗ ಗುಡಿ ಆವರಣದಾಗದೀನಿ. ಇಲ್ಲೆಲ್ಲ ಉಳ್ಕೊಳಕ್ ಜಾಗ ನೋಡ್ರಿ. ಭಕ್ತರಿಗೆ ಬಂದವ್ರಿಗೆ ಉಳ್ಕೊಳಕ್ರಿ ಗುಡಿ ಅಲ್ಲೇ ಅದ್ರಿ. ಎಲ್ಲ ಟೆಂಟ್ ಹಾಕ್ಯಾರ ನೋಡ್ರಿ. ಇದು ಆಕ್ಚುಲಿ ಉಳ್ಕೊಳಕ್ಕೆ ಇರ್ಬೇಕಿದೆ. ಬರ್ರಿ ಗುಡಿ ಒಳಗೆ ಹೋಗೋನು. ರೈಲ್ವೆ ಸ್ಟೇಷನ್ ಭಾಳ ದೂರ ಇಲ್ರಿ, ಇಲ್ಲಿಂದ ಭಾಳ ಅಂದ್ರೆ ಒಂದು 40 ಕಿಲೋಮೀಟರ್ ಅಷ್ಟೇ ಆಗತ್ತ. ಬರ್ರಿ ಸದ್ದ ಗುಡಿ ಒಳಗೆ ಹೋಗೋಣ, ನೋಡೋಣ, ದೇವ್ರ ದರ್ಶನ ತಗೊಳ್ಳೋಣ. ಬರ್ರಿ ಹೋಗೋಣ. ನೋಡ್ರಿ ಫ್ರೆಂಡ್ಸ್, ಇದು ಎಂಟ್ರೆನ್ಸ್. ಇದು ಎಲ್ಲ ತೇರಿಂದ ಅಲಂಕಾರ ಮಾಡತ್ತಾರ ನೋಡ್ರಿ. ಇಲ್ಲಿ ನೋಡ್ರಿ ನಾಳೆಗೆ ತೇರ್ ಐತಲ್ರಿ, ಈ ತೇರ್ ನೋಡ್ರಿ. ಇದು ನೋಡ್ರಿ ಫ್ರೆಂಡ್ಸ್, ಇಲ್ಲಿನ ವಿಶೇಷತೆ ಏನಪ್ಪ ಅಂದ್ರೆ ಅಮ್ಮನ ಪವಾಡ ಏನಪ್ಪ ಅಂತಂದ್ರೆ ಇಲ್ಲಿ ಕಲ್ಲುಗಳದವಲ್ರಿ. ಇದು ನೀವು ಏನಾರ ಮನಸ್ಸೊಳಗೆ ನೆನೆಸ್ಕೊಂಡು ಕಲ್ಲನ್ನು ಎತ್ತಿದಾಗ ಸರ್ ನಿಮ್ಮ ಕೆಲಸ ಆಗ್ತಿತ್ತಪ್ಪ ಅಂದ್ರೆ ಸರಳಾಗಿ ಕಲ್ಲು ಮೇಲೆ ಹೇಳತ್ರಿ. ಇಲ್ಲಪ್ಪ ಅಂದ್ರೆ ಕೆಲಸ ಆಗಲಿಲ್ಲಪ್ಪ ಅಂದ್ರೆ ಕಲ್ಲು ಮೇಲೆ ಹೇಳಲ್ಲ ನೋಡ್ರಿ. ಅದು ಇಲ್ಲಿನ ಈ ಗುಡಿಯ ಪವಾಡ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ನೀವು ಮನಸ್ಸೊಳಗೆ ಏನಾರ ಬೇಡ್ಕೊಂಡು ಕೇಸಿ ಈ ಕಲ್ಲನ್ನ ತಿರುಗಿಸಿದ್ರೆ ಅದು ಸರಳವಾಗಿ ತಿರುಗುತ್ತಪ್ಪ ಅಂತಂದ್ರೆ ನಿಮ್ಮ ಮನಸ್ಸೊಳಗೆ ಏನು ನೆನ್ಸ್ಕೊಂಡಿರ್ತೀವಿ ಅದು ಆಗುತ್ತಂತೆ ನೋಡಿ ಫ್ರೆಂಡ್ಸ್. ಅದು ತಿರುಗಲಿಲ್ಲಪ್ಪ ಅಂತಂದ್ರೆ ಅದು ಆಗೋದಿಲ್ಲ ಅಂತ ಅರ್ಥ ನೋಡಿ ಫ್ರೆಂಡ್ಸ್. ಇಷ್ಟೆಲ್ಲ ಪವಾಡ ಇದೆ ನೋಡಿ ಫ್ರೆಂಡ್ಸ್ ಈ ದೇವಿಗೆ. ಬರೀ ಈಗ ಒಳಗೆ ಹೋಗಿ ದರ್ಶನ ಮಾಡ್ಕೊಂಬರೋನು. ಬರ್ರಿ ಫ್ರೆಂಡ್ಸ್, ಬರ್ರಿ ಒಳಗೆ ಹೋಗಿ ನೋಡ್ರಿ ಫ್ರೆಂಡ್ಸ್. ದರ್ಶನ ತೊಗೊಂಡ್ಬಂದೆ. ಅಲ್ಲಿ ಒಳಗೆ ವೀಡಿಯೋ ಅಲೌ ಇಲ್ಲ ಅಂತಂದರು. ಅದ್ರ ಸಂಬಂಧ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡ್ರಿ. ಹೊರಗೆ ಬಂದೀನಿ ರೀ. ಈಗ ಇದರಲ್ಲಿ ವಿಡಿಯೋ ಅಲೌ ಇಲ್ಲ ಅಂದ್ರೆ ಅದಕ್ಕೋಸ್ಕರ ದೇವಿ ದರ್ಶನ ಅಂತ ಆಯ್ತು ರೀ. ಬರ್ರಿ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಹೊಳಿ ಕಡೆ ಬಂದೀನಿ. ಹೊಳಿ ಕಡೆ ನೀರೇ ಇಲ್ಲಿ ಎಲ್ಲ ಕಮ್ಮಿ ಆಗ್ಬಿಟ್ಟೈತೆ ನೋಡ್ರಿ. ನೀರು ಎಲ್ಲ ಕಲ್ಲು ಕಾಣಾಗತ್ತವ್ರಿ. ಅದ್ರ ಸಂಬಂಧ ವಾಪಸ್ ಹೊಂಟೀನಿ ನೋಡ್ರಿ. ಸ್ವಲ್ಪ ಅದಾವ್ರಿ, ಒಂದು ಲೆಕ್ಕಕ್ಕೆ ಅದಾವ್ರಿ. ನೀರು ಪೂರ ಕಮ್ಮಿ ಆಗೈತೆ ಫ್ರೆಂಡ್ಸ್. ದರ್ಶನ ಅಂತೂ ಆಯ್ತು ರೀ. ಈಗ ಕಾಯಿ ಓಡಿಸ್ಬೇಕು. ಬರ್ರಿ ಕಾಯಿ ಓಡಿಸೋಣ. ಕಾಯಿ ಓಡಿಸ್ಕೊಂಡು ಮನೆಗೆ ಹೋಗೋದು. ಮಂದಿ ಜಾಸ್ತಿ ಬರ್ತಾರಲ್ರಿ, ಅದ್ರ ಸಂಬಂಧ ಎಲ್ಲ ಕಡೆನೂ ಟೆಂಟ್ ಹಾಕತ್ತಾರ. ಇಲ್ಲಿ ಇರಾಕ್ ಬೇಕಲ್ರಿ. ನೋಡ್ರಿ ಫ್ರೆಂಡ್ಸ್, ಕಾಯಿ ಅಂತೂ ಓಡಿಸಿದೆ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಕಾಯ್ತಾ ಇರ್ರಿ ನೆಕ್ಸ್ಟ್ ವೀಡಿಯೋ ಒಂದಿಗೆ. ಬಾಯ್ ಬಾಯ್.